ಸನ್ಯಾಸಿ ಕಾಮಕಾಂಚನ ಎರಡನ್ನೂ ತ್ಯಜಿಸಬೇಕು. ಹೆಂಗಸರ ಪಟವನ್ನು ಹೇಗೆ ನೋಡಕೂಡದೋ ಹಾಗೆ ಕಾಂಚನ ಎಂದರೆ ಹಣವನ್ನು ಸ್ಪರ್ಶ ಮಾಡಕೂಡದು. ಹಣ ಇತ್ತು ಎಂದರೆ ಆತನಿಗೆ ಕೆಡುಕು, ಏಕೆಂದರೆ ಅದು ಲೆಕ್ಕಾಚಾರ, ದುಶ್ಚಿಂತೆ, ಧನಮದ, ಕ್ರೋಧ ಇವೇ ಮೊದಲಾದವನ್ನು ಉಂಟು ಮಾಡಿಬಿಡುತ್ತದೆ. ಇದು ಈಗ ತಾನೇ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದ ಸೂರ್ಯನನ್ನು ಇದ್ದಕ್ಕಿದ್ದ ಹಾಗೆ ಮೋಡ ಬಂದು ಮುಚ್ಚಿಕೊಳ್ಳುವ ಹಾಗೆ. ಅದಕ್ಕಾಗಿಯೇ ನನಗಾಗಿ ಮಾರ್ವಾಡಿ ಭಕ್ತರು ಹೃದಯನ ಹತ್ತಿರ ಹಣ ಇಡಲು ಇಚ್ಛಿಸಿದಾಗ ನಾನು ಅವರಿಗೆ ಹೇಳಿದೆ, ಅದೆಲ್ಲ ಆಗುವುದಿಲ್ಲ, ಹತ್ತಿರವಿದ್ದರೆ ಆಸೆ ಏಳುತ್ತದೆ. ಸನ್ಯಾಸಿಗೆ ಇಂಥ ಕಠಿಣ ನಿಯಮಗಳೇಕೆ? ಆತನ ಸ್ವಂತ ಮಂಗಳಕ್ಕೇನೂ ನಿಜ, ಆದರೆ ಲೋಕ ಶಿಕ್ಷಣಕ್ಕೂ ಕೂಡ. ಸನ್ಯಾಸಿ ತಾನು ನಿರ್ಲಿಪ್ತನಾಗಿದ್ದರೂ, ಜಿತೇಂದ್ರಿಯನಾಗಿದ್ದರೂ ಲೋಕ ಶಿಕ್ಷಣಕ್ಕಾಗಿ ಕಾಮಕಾಂಚನವನ್ನು ಈ ರೀತಿಯಾಗಿ ತ್ಯಜಿಸಬೇಕು. ಸನ್ಯಾಸಿಯ 100ಕ್ಕೆ 100 ಭಾಗ ತ್ಯಾಗವನ್ನು ನೋಡಿದರೆ ತಾನೇ ಸಾಮಾನ್ಯ ಜನರಿಗೆ ಸಾಹಸ ಉಂಟಾಗುತ್ತದೆ. ಆಗ ಮಾತ್ರ ತಾನೇ ಅವರು ಕಾಮಕಾಂಚನ ತ್ಯಜಿಸಲು ಪ್ರಯತ್ನ ಮಾಡುತ್ತಾರೆ. ಸನ್ಯಾಸಿ ಈ ಆದರ್ಶವನ್ನು ಅವರ ಮುಂದೆ ಇಡಲಿಲ್ಲ ಎಂದರೆ ಬೇರೆ ಇನ್ನಾರಿಗೆ ತಾನೇ ಸಾಧ್ಯ? ಮೊದಲು ಭಗವಂತನ ಸಾಕ್ಷಾತ್ಕಾರವನ್ನು ದೊರಕಿಸಿಕೊಂಡರೆ ಮಾತ್ರ ಬಳಿಕ ಸಂಸಾರದಲ್ಲಿರಲು ಸಾಧ್ಯ. ಇದು ಹಾಲಿನಿಂದ ಬೆಣ್ಣೆ ತೆಗೆದು ನೀರಿನಲ್ಲಿ ಇಟ್ಟ ಹಾಗೆ. ಜನಕರಾಜ ಮೊದಲು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಆನಂತರ ಸಂಸಾರದಲ್ಲಿದ್ದ. ಜನಕರಾಜ 2 ವಿಧದ ಕತ್ತಿಗಳನ್ನು ತಿರುಗಿಸುತ್ತಿದ್ದ, ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ಸನ್ಯಾಸಿ ಕರ್ಮತ್ಯಾಗ ಮಾಡುತ್ತಾನೆ, ಆದ್ದರಿಂದ ಆತನ ರಕ್ಷಣೆಗೆ ಒಂದೇ ಒಂದು ಕತ್ತಿ ಜ್ಞಾನದ್ದು. ಜನಕರಾಜನ ಹಾಗೆ ಜ್ಞಾನವನ್ನು ಪಡೆದುಕೊಂಡ ಸಂಸಾರಿ ಗಿಡದ ಕೆಳಗಡೆಯ ಹಣ್ಣು ಮೇಲುಗಡೆಯ ಹಣ್ಣು ಎರಡನ್ನೂ ತಿನ್ನಬಲ್ಲ. ಆತ ಸಾಧು ಸೇವೆ, ಅತಿಥಿ ಸತ್ಕಾರ ಇವೆಲ್ಲವನ್ನೂ ಮಾಡಬಲ್ಲ. ನಾನು ಭಗವತಿಗೆ ಹೇಳುತ್ತಿದ್ದೆ, ಹೇ ತಾಯೇ, ನನಗೆ ಒಣ ಸಾಧು ಆಗಲು ಇಚ್ಛೆ ಇಲ್ಲ. ಬ್ರಹ್ಮಜ್ಞಾನ ದೊರೆತ ನಂತರ ಊಟೋಪಚಾರಗಳ ವಿಷಯದಲ್ಲಿ ಒಂದು ನಿರ್ದಿಷ್ಟ ನಿಯಮವೇನೂ ಇರದು. ಇಂದಿನ ಕಾಲದ ಬ್ರಹ್ಮಜ್ಞಾನವುಳ್ಳ ಋಷಿಗಳು ಬ್ರಹ್ಮಾನಂದದಲ್ಲೇ ಮಗ್ನರಾಗಿದ್ದುದರಿಂದ ಎಲ್ಲವನ್ನೂ ತಿಂದು ಬಿಡುತ್ತಿದ್ದರು, ಹಂದಿ ಮಾಂಸ ಕೂಡ. ಮಹಿಮಚರಣನಿಗೆ ಒಟ್ಟಿನಲ್ಲಿ 2 ವಿಧದ ಯೋಗಗಳಿವೆ. ಕರ್ಮಯೋಗ, ಮನೋಯೋಗ ಎಂದರೆ ಕರ್ಮದ ಮೂಲಕ ಯೋಗ, ಮನಸ್ಸಿನ ಮೂಲಕ ಯೋಗ. ಒಟ್ಟು 4 ಆಶ್ರಮಗಳಿವೆ: ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಮೊದಲು 3 ಆಶ್ರಮಗಳಲ್ಲೂ ಕರ್ಮ ಮಾಡಬೇಕಾಗುತ್ತದೆ. ಸನ್ಯಾಸಿ ದಂಡ ಕಮಂಡಲುಧಾರಿಯಾಗಿ ಭಿಕ್ಷಾ ಪಾತ್ರೆಯನ್ನು ಹಿಡಿದುಕೊಳ್ಳಬೇಕಾಗುತ್ತದೆ. ಆತನು ಕೆಲವು ನಿತ್ಯ ಕರ್ಮಗಳನ್ನು ಮಾಡಿದರೂ ಮಾಡಬಹುದು, ಆದರೆ ಆತನ ಮನಸ್ಸು ಅವುಗಳಲ್ಲಿ ಆಸಕ್ತವಾಗಿರುವುದಿಲ್ಲ. ಅವುಗಳನ್ನು ತಾನು ಮಾಡುತ್ತಿದ್ದೇನೆ ಎಂಬ ಭಾವನೆಯೇ ಆತನಿಗಿರದು. ಕೆಲವು ಮಂದಿ ಸನ್ಯಾಸಿಗಳು ನಿತ್ಯ ಕರ್ಮ ಮಾಡುತ್ತಾರೆ, ಲೋಕ ಶಿಕ್ಷಣಕ್ಕಾಗಿ. ಗೃಹಸ್ಥರಿಗೆ ಆಗಲಿ ಅಥವಾ ಅನ್ಯ ಆಶ್ರಮಗಳಿಗೆ ಆಗಲಿ ನಿಷ್ಕಾಮ ಕರ್ಮ ಮಾಡಲು ಸಾಧ್ಯ ಎನ್ನುವುದಾದರೆ ಆಗ ಅವರಿಗೆ ಕರ್ಮದ ಮೂಲಕ ಯೋಗ ಉಂಟಾಗುತ್ತದೆ. ಪರಮಹಂಸಾವಸ್ಥೆಯಲ್ಲಿ ಉದಾಹರಣೆಗೆ ಶುಕದೇವಾದಿಗಳು ಎಲ್ಲ ಕರ್ಮಗಳು ನಿಂತು ಹೋಗಿಬಿಡುತ್ತವೆ. ಪೂಜೆ, ಜಪ, ತರ್ಪಣ, ಸಂಧ್ಯಾವಂದನೆ ಇವೆಲ್ಲ. ಈ ಅವಸ್ಥೆಯಲ್ಲಿ ಕೇವಲ ಮನಸ್ಸಿನ ಮೂಲಕ ಯೋಗ. ಬಾಹ್ಯಿಕ ಕರ್ಮಗಳನ್ನು ಅವರು ಮಾಡಿದರೂ ಮಾಡಬಹುದು, ಇಚ್ಛೆ ಬಂದರೆ ಲೋಕ ಶಿಕ್ಷಣಕ್ಕಾಗಿ. ಆದರೆ ಅವರಲ್ಲಿ ಸರ್ವದಾ ಸ್ಮರಣ ಮನನ ಇದ್ದೇ ಇರುತ್ತವೆ. ಹೀಗೆ ಮಾತಾಡುತ್ತಾ ಇದ್ದ ಹಾಗೆ ಗಂಟೆ ರಾತ್ರಿ 8 ಆಗಿಬಿಟ್ಟಿತು. ಪರಮಹಂಸರು ಮಹಿಮಚರಣನನ್ನು ಶಾಸ್ತ್ರ ಗ್ರಂಥಗಳಿಂದ ಯಾವುದಾದರೂ ಕೆಲವು ಸ್ತೋತ್ರಗಳನ್ನು ಪಠಿಸುವಂತೆ ಕೇಳಿಕೊಂಡರು. ಮಹಿಮಚರಣನು ಉತ್ತರ ಗೀತೆಯಿಂದ ಪರಬ್ರಹ್ಮನ ಸಂಬಂಧವಾಗಿ ವರ್ಣಿತವಾಗಿರುವ 1ನೇ ಅಧ್ಯಾಯದ 1ನೆಯ ಶ್ಲೋಕವನ್ನು ಪಠಿಸಿದ. ಯದೇಕಂ ನಿಷ್ಕಲಂ ಬ್ರಹ್ಮ ವ್ಯೋಮಾತೀತಂ ನಿರಂಜನಂ ಅಪ್ರತರ್ಕ್ಯಮವಿಜ್ಞೇಯಂ ವಿನಾಶೋತ್ಪತ್ತಿವರ್ಜಿತಂ. ಮಹಿಮಚರಣ ಹಾಗೆಯೇ ಓದುತ್ತಾ ಮುಂದುವರಿದು 3ನೇ ಅಧ್ಯಾಯದ 8ನೇ ಶ್ಲೋಕ ಪಠಿಸಲಾರಂಭಿಸಿದ.
ಅಗ್ನಿರ್ದೇವೋ ದ್ವಿಜಾತೀನಾಂ ಮುನೀನಾಂ ಹೃದಯ ದೈವತಂ ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಸರ್ವತ್ರ ಸಮದರ್ಶಿನಾಂ. ಪರಮಹಂಸರ ಕಿವಿಗೆ ಬೀಳುವುದೇ ತಡ ಅವರು ಎದ್ದು ನಿಂತುಕೊಂಡು ಸಮಾಧಿಸ್ಥರಾಗಿ ಬಿಟ್ಟರು. ಪಟ್ಟಿ ಮತ್ತು ದಬ್ಬೆಗಳಿಂದ ತೋಳು ಯಾವ ರೀತಿಯಾಗಿ ಕಟ್ಟಲ್ಪಟ್ಟಿತ್ತೋ ಅದು ಹಾಗೆಯೇ ಇದೆ. ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿ ಪರಮಹಂಸರ ಮೂಲಕ ಸಮದರ್ಶಿ ಮಹಾಯೋಗಿಯ ಅವಸ್ಥೆಯನ್ನು ನೋಡುತ್ತಿದ್ದಾರೆ. ಪರಮಹಂಸರು ಈಗ ಬಹಳ ಹೊತ್ತಾದ ನಂತರ ಪ್ರಕೃತಿಸ್ಥರಾಗಿ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡರು. ಈಗ ಪರಮಹಂಸರು ಮಹಿಮಚರಣನಿಗೆ ಹೇಳುತ್ತಿದ್ದಾರೆ, ಭಗವದ್ಭಕ್ತಿಯ ಸಂಬಂಧವಾದ ಶ್ಲೋಕಗಳನ್ನು ಹೇಳುವಂತೆ. ಆತ ನಾರದಾದಿ ಪಂಚರಾತ್ರದಿಂದ ಹೇಳುತ್ತಿದ್ದಾನೆ. ಪ್ರೇಮದೊಳಾರಾಧಿಸೆ ದೇವರ ಈ ಜಪವಿನ್ನೇತಕೆ, ಪ್ರೇಮದೊಳಾರಾಧಿಸದಿದ್ದರೆ ಆ ಜಪವಿನ್ನೇತಕೆ. ಶ್ರೀರಾಮಕೃಷ್ಣರು. ಆಹಾ ಆಹಾ. ಈ ಶ್ಲೋಕಗಳನ್ನು ಕೇಳಿ ಪರಮಹಂಸರು ಮತ್ತೆ ಭಾವಾವಿಷ್ಟರಾಗುವುದಲ್ಲಿದ್ದರೂ ಆದರೆ ಬಹಳ ಕಷ್ಟಪಟ್ಟು ಅದನ್ನು ಹಿಡಿದು ತಡೆದುಕೊಂಡರು. ಮಹಿಮಚರಣ ಈಗ ಕಾಶಿ ಪಂಚಕದಿಂದ ಒಂದು ಶ್ಲೋಕವನ್ನು ಪಠಿಸಿದ. ಯಸ್ಯಾಮಿದಂ ಕಲ್ಪಿತಮಿಂದ್ರಜಾಲಂ ಚರಾಚರಂ ಭಾತಿ ಮನೋವಿಲಾಸಂ ಸಚ್ಚಿತ್ ಸುಖೈಕಾ ಪರಮಾತ್ಮ ರೂಪ ಸಾಕಾಶಿಕಾಹಂ ನಿಜಬೋಧ ರೂಪ, ಸಾಕಾಶಿಕಾಹಂ ನಿಜಬೋಧ ರೂಪ ಎಂಬ ಚರಣವನ್ನು ಕೇಳಿದೊಡನೆಯೇ ಪರಮಹಂಸರು ನಗುತ್ತಾ ಹೇಳುತ್ತಿದ್ದಾರೆ, ಯಾವುದು ಪಿಂಡಾಂಡದಲ್ಲಿ ಇದೆಯೋ ಅದು ಬ್ರಹ್ಮಾಂಡದಲ್ಲೂ ಇದೆ. ಈಗ ಮಹಿಮಚರಣ ನಿರ್ವಾಣ ಷಟ್ಕವನ್ನು ಪಠಿಸುತ್ತಿದ್ದಾನೆ. ಬುದ್ಧಿ ಮನ ಚಿತ್ತ ಅಹಂಕಾರ ನಾನಲ್ಲ, ಕಣ್ಣು ಕಿವಿ ಮೂಗಲ್ಲ ನಾಲಿಗೆಯುಮಲ್ಲ, ನಭವಲ್ಲ ಧರೆಯಲ್ಲ ಶಿಖಿವಾಯುವಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು. ಮಹಿಮಚರಣ ಸಚ್ಚಿದಾನಂದಾತ್ಮ ಶಿವನಾನು ನಾನು ಎಂದು ಎಷ್ಟು ಸಲ ಹೇಳಿದನೋ ಅಷ್ಟೂ ಸಲವು ಪರಮಹಂಸರು ನಗುತ್ತಾ ಹೇಳಿದರು, ನಾನಲ್ಲ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನೀನು ನೀನು. ಮಹಿಮಚರಣ ಜೀವನ್ಮುಕ್ತಿ ಗೀತೆಯಿಂದ ಕೆಲವು ಶ್ಲೋಕಗಳನ್ನು ಪಠಿಸಿದ. ಆನಂತರ ಷಟ್ಚಕ್ರಗಳ ಸಂಬಂಧವಾಗಿ ಕೆಲವು ಶ್ಲೋಕಗಳನ್ನು ಪಠಿಸಿದ. ಬಳಿಕ ಆತ ಪರಮಹಂಸರಿಗೆ ತಿಳಿಸಿದ, ನಾನು ಕಾಶಿಯಲ್ಲಿ ಯೋಗಾವಸ್ಥೆಯಲ್ಲಿ ಮೃತಪಟ್ಟ ಒಬ್ಬ ಯೋಗಿಯನ್ನು ನೋಡಿದ್ದಾಗಿ. ಮಹಿಮಚರಣ ರಾಮಗೀತೆಯಲ್ಲಿ ಬಹಳ ಒಳ್ಳೆಯ ವಿಷಯಗಳಿವೆ. ಶ್ರೀರಾಮಕೃಷ್ಣರು ನೀನು ಯಾವಾಗ ನೋಡಿದರೂ ರಾಮಗೀತೆ ರಾಮಗೀತೆ ಅನ್ನುತ್ತಲೇ ಇದ್ದೀಯೆ. ಆದ್ದರಿಂದ ನೀನು ಒಬ್ಬ ದೊಡ್ಡ ವೇದಾಂತಿಯೇ ಇರಬೇಕು. ಆ ವಿಧದ ಪುಸ್ತಕಗಳನ್ನು ಸಾಧುಗಳು ಎಷ್ಟೊಂದಾಗಿ ಇಲ್ಲಿ ಓದುತ್ತಿದ್ದರು. ಈಗ ಮಹಿಮಚರಣನು ಓಂ ಎಂಬುದರ ಸ್ವರೂಪದ ಸಂಬಂಧವಾಗಿ ಪಠಿಸುತ್ತಿದ್ದಾನೆ. ತೈಲಧಾರವದ ವಿಚ್ಛಿನ್ನಂ ದೀರ್ಘಘಂಟಾ ನಿನಾದಂ. ಸಮಾಧಿಯ ಸಂಬಂಧವಾಗಿ ಆತ ಪಠಿಸಿದ. ಊರ್ಧ್ವಪೂರ್ಣಂ ಅಧಃಪೂರ್ಣಂ ಮಧ್ಯಪೂರ್ಣಂ ಯದಾತ್ಮಕಂ ಸರ್ವಪೂರ್ಣಂ ಸ ಆತ್ಮೇತಿ ಸಮಾಧಸ್ತಸ್ಯ ಲಕ್ಷಣಂ. ಅದರ ಸೇನ ಮಹಿಮಚರಣ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡು ಹೊರಟು ಹೋದರು. ಮಾರನೇ ದಿನ ಪರಮಹಂಸರು ಮಧ್ಯಾಹ್ನದ ಊಟ ಮುಗಿಸಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ರಾಮ, ಸುರೇಂದ್ರ, ಇನ್ನೂ ಕೆಲವು ಮಂದಿ ಭಕ್ತರು ಕಲ್ಕತ್ತಾದಿಂದ ಬಂದಿದ್ದಾರೆ. ಪರಮಹಂಸರ ಕೈ ಕೀಲು ತಪ್ಪಿರುವುದನ್ನು ನೋಡಿ ಅವರೆಲ್ಲರೂ ಚಿಂತಾಕ್ರಾಂತರಾಗಿದ್ದಾರೆ. ಮಾಸ್ತರೂ ಹತ್ತಿರ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು ಭಕ್ತರಿಗೆ, ಭಗವತಿ ನನ್ನನ್ನು ಅಂಥ ಅವಸ್ಥೆಯಲ್ಲಿ ಇಟ್ಟಿದ್ದಾಳೆ. ನಾನು ಯಾವುದನ್ನು ರಹಸ್ಯವಾಗಿ ಇಟ್ಟುಕೊಳ್ಳುವ ಹಾಗಿಲ್ಲ. ನನ್ನದ್ದು ಬಾಲಕನ ಅವಸ್ಥೆ. ರಾಖಾಲನಿಗೆ ಇದು ಅರ್ಥವಾಗುತ್ತಿಲ್ಲ. ಜನ ನನ್ನ ಕೀಲು ತಪ್ಪಿದ ತೋಳನ್ನು ನೋಡಿ ನನ್ನನ್ನು ನಿಂದಿಸಬಹುದೆಂದು ಆತ ಅದು ಕಾಣದ ರೀತಿಯಲ್ಲಿ ನನ್ನ ಮೇಲೆ ಬಟ್ಟೆ ಹೊದಿಸುತ್ತಾನೆ. ಆತ ಒಂದು ಬದಿಗೆ ಡಾಕ್ಟರ್ ಮಧುಸೂದನನ್ನು ಕರೆದುಕೊಂಡು ಹೋಗಿ ನನ್ನ ಕೀಲು ತಪ್ಪಿದ ತೋಳಿನ ವಿಷಯವಾಗಿ ಆತನಿಗೆ ತಿಳಿಸುತ್ತಿದ್ದ. ಆದರೆ ನಾನು ಗಟ್ಟಿಯಾಗಿ ಕೂಗಿ ಹೇಳಿದೆ, ಓ ಡಾಕ್ಟರ್ ಮಧುಸೂದನ, ಇಲ್ಲಿ ಬಂದು ನೋಡು, ನನ್ನ ಕೈ ಕೀಲು ತಪ್ಪಿಬಿಟ್ಟಿದೆ. ಮಥುರ ಬಾಬು ಮತ್ತು ಆತನ ಹೆಂಡತಿ ಮಲಗುತ್ತಿದ್ದ ಕೊಠಡಿಯಲ್ಲೇ ಕೆಲವು ಕಾಲ ನಾನು ಮಲಗುತ್ತಿದ್ದೆ. ನಾನು ಅವರ ಒಂದು ಚಿಕ್ಕ ಮಗುವೋ ಏನೋ ಎಂಬಂತೆ ಅವರು ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಆಗ ನನಗೆ ಉನ್ಮಾದ ಅವಸ್ಥೆ. ಮಥುರ ಬಾಬು ಕೇಳುತ್ತಿದ್ದ, ಬಾಬಾ, ನಾವು ಮಾತುಕತೆಯಾಡಿಕೊಳ್ಳುವುದು ನಿಮಗೆ ಕೇಳಿಸುತ್ತಿದೆಯೇ? ನಾನು ಹೇಳುತ್ತಿದ್ದೆ, ಹೌದು.
ಒಮ್ಮೆ ಮಥುರಬಾಬುವಿನ ಹೆಂಡತಿ ತನ್ನ ಪತಿಯ ನಡತೆಯ ಸಂಬಂಧವಾಗಿ ಸಂದೇಹ ಬಂದು ಆತನಿಗೆ ಹೇಳಿದಳು, ನೀವು ಹೊರಗೆಲ್ಲಿಗಾದರೂ ಹೋಗುವುದಾದರೆ ನಿಮ್ಮೊಡನೆ ಪರಮಹಂಸರನ್ನು ಕರೆದುಕೊಂಡು ಹೋಗಬೇಕು. ಒಂದು ದಿನ ಮಥುರಬಾಬು ಒಂದು ಸ್ಥಳಕ್ಕೆ ಹೋದ. ಅಲ್ಲಿ ಆತ ನನ್ನನ್ನು ಕೆಳಗಡೆ ಕೂರಿಸಿ ತಾನು ಮೇಲುಗಡೆ ಹೋದ. ಅರ್ಧ ಗಂಟೆಯಾದ ನಂತರ ಕೆಳಕ್ಕೆ ಇಳಿದು ಬಂದು ಹೇಳಿದ, ಬಾಬಾ ಬನ್ನಿ ಹೋಗೋಣ, ಗಾಡಿ ಕಾದುಕೊಂಡಿದೆ. ಅದರ ಸಂಬಂಧವಾಗಿ ಮಥುರಬಾಬುವಿನ ಹೆಂಡತಿ ನನ್ನನ್ನು ಕೇಳಿದಾಗ ನಾನು ಚಾಚೂ ತಪ್ಪದೆ ಎಲ್ಲವನ್ನೂ ಸಾಂಗವಾಗಿ ಹೇಳಿಬಿಟ್ಟೆ. ನಾನು ಆಕೆಗೆ ಹೇಳಿದೆ, ನೋಡು, ನಾವು ಒಂದು ಮನೆಗೆ ಹೋದವು. ಆತ ನನ್ನನ್ನು ಕೆಳಗಡೆ ಕೂರಿಸಿ ತಾನು ಮೇಲ್ಮಹಡಿಗೆ ಹೋದ. ಅರ್ಧ ಗಂಟೆಯಾದ ಮೇಲೆ ಕೆಳಕ್ಕೆ ಇಳಿದು ಬಂದು ಹೇಳಿದ, ಬಾಬಾ ಬನ್ನಿ ಹೋಗೋಣ, ಬನ್ನಿ. ಆಕೆಯಲ್ಲಿ ಏನಾಗಿರಬೇಕು ಎಂಬುದನ್ನು ತನಗರಿವಾಗುವ ರೀತಿಯಲ್ಲಿ ಅರಿತುಕೊಂಡಳು. ಮಥುರಬಾಬುವಿನ ಜಮೀನುದಾರಿಯ ಒಬ್ಬ ಪಾಲುದಾರ ಇಲ್ಲಿನ ತೋಟದಿಂದ ಹಣ್ಣು ಹಂಪಲು ತರಕಾರಿಗಳನ್ನು ರಹಸ್ಯವಾಗಿ ಗಾಡಿಯಲ್ಲಿ ಸಾಗಿಸುವ ಅಭ್ಯಾಸವನ್ನಿಟ್ಟುಕೊಂಡಿದ್ದ. ಇನ್ನೊಬ್ಬ ಪಾಲುದಾರ ಆ ವಿಷಯವನ್ನು ಕೇಳಿದಾಗ ಆಗ ಎಲ್ಲವನ್ನೂ ಆತನಿಗೆ ಸಾಂಗವಾಗಿ ಹೇಳಿಬಿಟ್ಟೆ. 24ನೇ ಫೆಬ್ರವರಿ 1884 ಫಾಲ್ಗುಣ ಕೃಷ್ಣ ತ್ರಯೋದಶಿ ಭಾನುವಾರ. ಪರಮಹಂಸರು ಮಧ್ಯಾಹ್ನದೂಟವಾದ ನಂತರ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ನೆಲದ ಮೇಲೆ ಮಣಿಮಲ್ಲಿಕ ಕುಳಿತುಕೊಂಡಿದ್ದಾನೆ. ಮಾಸ್ಟರ್ ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಮಣಿಮಲ್ಲಿಕನ ಹತ್ತಿರ ಕುಳಿತುಕೊಂಡ. ಪರಮಹಂಸರ ತೋಳಿನಲ್ಲಿ ಇನ್ನೂ ಪಟ್ಟಿ ಇದೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನೀನು ಯಾವ ರೀತಿಯಾಗಿ ಬಂದೆ? ಮಾಸ್ಟರ್, ಅಲಂ ಬಜಾರಿನವರೆಗೆ ಗಾಡಿಯಲ್ಲಿ ಬಂದು ಅಲ್ಲಿಂದ ನಡೆದು ಬಂದೆ. ಮಣಿಲಾಲ, ಓಹೋ, ಬಹಳವಾಗಿ ಬೆವರಿದ್ದಾನೆ. ಶ್ರೀರಾಮಕೃಷ್ಣರು, ಇದಕ್ಕಾಗಿಯೇ ನಾನು ಭಾವಿಸುತ್ತಿರುವುದು, ಇವೆಲ್ಲ ನನ್ನ ತಲೆಯ ಕಲ್ಪನೆಗಳಲ್ಲ ಎಂದು. ಇಲ್ಲದಿದ್ದರೆ ಈ ಇಂಗ್ಲಿಷ್ ಮ್ಯಾನ್ರೆಲ್ಲ ಇಷ್ಟು ಕಷ್ಟ ತೆಗೆದುಕೊಂಡು ಇಲ್ಲಿಗೆ ಏಕೆ ಬರುತ್ತಿದ್ದರು? ಪರಮಹಂಸರು ಈಗ ಅವರೊಡನೆ ತಮ್ಮ ಆರೋಗ್ಯದ ಸಂಬಂಧವಾಗಿಯೂ ತಮ್ಮ ನೊಂದ ತೋಳಿನ ಸಂಬಂಧವಾಗಿಯೂ ಮಾತನಾಡತೊಡಗಿದ್ದಾರೆ. ಶ್ರೀರಾಮಕೃಷ್ಣರು, ನನಗೆ ಒಮ್ಮೊಮ್ಮೆ ಈ ತೋಳಿನ ಸಂಬಂಧವಾಗಿ ಚಿಂತೆ ಹತ್ತಿಕೊಂಡು ಬಿಡುತ್ತದೆ. ಇವನಿಗೆ ತೋರಿಸಿ ಅವನಿಗೆ ತೋರಿಸಿ ಇದು ಸರಿಯಾಗುವುದೇ ಎಂದು ಕೇಳುತ್ತಲೇ ಇರುತ್ತೇನೆ. ಇದನ್ನು ನೋಡಿ ನನ್ನ ಮೇಲೆ ರಾಖಾಲನಿಗೆ ಕೋಪ. ನನ್ನ ಅವಸ್ಥೆ ಏನು ಎಂಬುದು ಆತನಿಗೆ ಅರ್ಥವಾಗುತ್ತಿಲ್ಲ. ಒಮ್ಮೊಮ್ಮೆ ನಾನೇ ನನಗೆ ಹೇಳಿಕೊಳ್ಳುತ್ತೇನೆ, ಆತ ಇಲ್ಲಿಂದ ಹೊರಟು ಹೋಗಿಬಿಡಲಿ. ಮತ್ತೆ ಭಗವತಿಗೆ ಹೇಳುತ್ತೇನೆ, ಹೇ ತಾಯಿ, ಆತ ಹೋಗುವುದು ತಾನೇ ಎಲ್ಲಿಗೆ? ಆತ ಈ ಪ್ರಪಂಚವೆಂಬ ಹುರಿಯುವ ಬಾಣಲಿಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗಿ ಬಿಡಬೇಕೆ? ನನ್ನ ಬಾಲಕನಂತ ಧೈರ್ಯ ಹೊಸತೇನಲ್ಲ. ನಾನು ಮಥುರಬಾಬುವಿಗೆ ನನ್ನ ಕೈ ತೋರಿಸಿ ಆತನನ್ನು ಕೇಳುತ್ತಿದ್ದೆ, ನನ್ನ ಆರೋಗ್ಯ ಸರಿಯಾಗಿಲ್ಲವೇನೋ? ಒಳ್ಳೆಯದು, ಹಾಗಾದರೆ ನನಗೆ ಭಗವಂತನಲ್ಲಿ ಶ್ರದ್ಧೆ ಎಲ್ಲಿದ್ದ ಹಾಗಾಯಿತು? ಒಮ್ಮೆ ನಾನು ಕಾಮಾರಪುಕರಕ್ಕೆ ಎತ್ತಿನ ಬಂಡಿಯಲ್ಲಿ ಹೋಗುತ್ತಿದ್ದೆ. ಅನೇಕರು ಡಕಾಯಿತರಂತೆ ದೊಣ್ಣೆ ಹಿಡಿದುಕೊಂಡು ಅದರ ಹತ್ತಿರಕ್ಕೆ ಬಂದರು. ನಾನು ದೇವರುಗಳ ಹೆಸರನ್ನೆಲ್ಲ ಹೇಳಲು ಉಪಕ್ರಮಿಸಿದೆ. ಕೆಲವು ವೇಳೆ ರಾಮ, ಇನ್ನು ಕೆಲವು ವೇಳೆ ದುರ್ಗೆ, ಮತ್ತು ಕೆಲವು ವೇಳೆ ಓಂ ತತ್ಸತ್ ಎಂದು ಒಂದಿಲ್ಲದಿದ್ದರೆ ಇನ್ನೊಂದು ಪ್ರಯೋಜನ ಆಗಲಿ ಅಂತ. ಮಾಸ್ಟರಿಗೆ, ಒಳ್ಳೆಯದು, ಏಕೆ ಇಷ್ಟೊಂದು ಅಧೈರ್ಯ ನನಗೆ? ಮಾಸ್ಟರ್, ನೀವು ಸರ್ವದಾ ಸಮಾಧಿಸ್ಥರಾಗಿದ್ದೀರಿ. ಭಕ್ತರಿಗಾಗಿ ನೀವು ಮನಸ್ಸನ್ನೂ ನಿಮ್ಮ ಶರೀರದ ಮೇಲೆ ಇಟ್ಟಿದ್ದೀರಿ. ಈ ಕಾರಣದಿಂದ ನೀವು ನಿಮ್ಮ ಶರೀರ ರಕ್ಷಣೆಗಾಗಿ ಆಗಾಗ ಅಧೈರ್ಯ ಪಡುತ್ತೀರಿ. ಶ್ರೀರಾಮಕೃಷ್ಣರು, ಹೌದು, ಅದು ನಿಜ. ಒಂದು ಕಿಂಚಿತ್ ಮನಸ್ಸಿದೆ ಈ ಶರೀರದ ಮೇಲೆ. ಅದು ಭಗವದ್ಭಕ್ತಿ ಮತ್ತು ಭಕ್ತರೊಡನೆ ಆನಂದ ಪಡಲು ಇಚ್ಛಿಸುತ್ತದೆ. ಮಣಿಮಲ್ಲಿಕ ಕಲ್ಕತ್ತಾದಲ್ಲಿ ತೆರೆದಿರುವ ವಸ್ತು ಪ್ರದರ್ಶನಾಲಯದ ಸಂಬಂಧವಾಗಿ ವಿವರಿಸಿ ಹೇಳಲಾರಂಭಿಸಿದ. ಆತ ಹೇಳಿದ, ಅಲ್ಲಿ ಯಶೋದೆ ಬಾಲಕ ಕೃಷ್ಣನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರುವ ಬಹಳ ಸುಂದರವಾದ ಒಂದು ವಿಗ್ರಹ ಇದೆ ಎಂದು. ಅದನ್ನು ಕೇಳಿ ಪರಮಹಂಸರ ಕಣ್ಣುಗಳಿಂದ ಪ್ರೇಮಾಶ್ರು ಸುರಿಯಲಾರಂಭಿಸಿತು. ವಾತ್ಸಲ್ಯ ಭಾವದಿಂದ ಕೂಡಿದ ಯಶೋದೆಯ ಆ ವಿಗ್ರಹದ ಸಂಬಂಧವಾಗಿ ಕೇಳಿ ಪರಮಹಂಸರಿಗೆ ಉದ್ದೀಪನವಾಗಿ ಬಿಟ್ಟಿದೆ. ಅದಕ್ಕಾಗಿಯೇ ಅವರು ಪ್ರೇಮಾಶ್ರು ಸುರಿಸುತ್ತಿರುವುದು.
ಮಣಿಲಾಲ: ನಿಮ್ಮ ಶರೀರಾರೋಗ್ಯ ಸರಿಯಾಗಿಲ್ಲ. ಇಲ್ಲದಿದ್ದರೆ ನೀವು ಒಮ್ಮೆ ಅಲ್ಲಿಗೆ ಹೋಗಿ ನೋಡಿ ಬರಬಹುದಾಗಿತ್ತು. ಪ್ರದರ್ಶನ ಏರ್ಪಟ್ಟಿರುವುದು ಈ ದೊಡ್ಡ ಮೈದಾನದಲ್ಲಿ. ಶ್ರೀರಾಮಕೃಷ್ಣರು ಮಾಸ್ಟರ್ ಮೊದಲಾದವರಿಗೆ: ನಾನು ಅಲ್ಲಿಗೆ ಹೋದರೆ ಎಲ್ಲವನ್ನೂ ಪೂರ್ಣವಾಗಿ ನೋಡಿ ಬರಲಾಗುವುದಿಲ್ಲ. ವಿಶೇಷವಾದದ್ದು ಯಾವುದಾದರೂ ಒಂದನ್ನು ನೋಡಿ ನಾನು ಬಾಹ್ಯ ಜ್ಞಾನ ಶೂನ್ಯನಾಗಿ ಬಿಡಬಹುದು. ಬಳಿಕ ಯಾವುದನ್ನೂ ನೋಡಲಾಗುವುದಿಲ್ಲ. ಒಮ್ಮೆ ನನ್ನನ್ನು ಮೃಗಾಲಯಕ್ಕೆ ಕರೆದುಕೊಂಡು ಹೋಗಿದ್ದರು. ಅಲ್ಲಿ ಸಿಂಹವನ್ನು ನೋಡಿಬಿಟ್ಟು ಸಮಾಧಿಸ್ಥನಾಗಿ ಬಿಟ್ಟೆ. ಭಗವತಿಯ ವಾಹನವನ್ನು ನೋಡಿದೊಡನೆಯೇ ಭಗವತಿಯ ಉದ್ದೀಪನವೇ ಆಗಿಬಿಟ್ಟಿತು. ಆ ಅವಸ್ಥೆಯಲ್ಲಿ ಬೇರೆ ಮೃಗಗಳನ್ನು ನೋಡಲು ಎಲ್ಲಿ ಸಾಧ್ಯವಾದೀತು? ಕೇವಲ ಆ ಸಿಂಹವನ್ನು ನೋಡಿ ಹಿಂದಿರುಗಿ ಬರಬೇಕಾಯಿತು. ಅದಕ್ಕಾಗಿಯೇ ಮಣಿಮಲ್ಲಿಕನ ತಾಯಿ ಮೊದಲು ಹೇಳಿದಳು, ಇವರನ್ನು ವಸ್ತು ಪ್ರದರ್ಶನಾಲಯಕ್ಕೆ ಕರೆದುಕೊಂಡು ಹೋಗಿ ಎಂದು. ಬಳಿಕ ಹೇಳಿದಳು, ಬೇಡಿ ಎಂದು. ಮಣಿಮಲ್ಲಿಕನ ವಯಸ್ಸು 65. ಬಹಳ ಹಿಂದಿನಿಂದಲೂ ಬ್ರಾಹ್ಮ ಸಮಾಜದ ಅನುಯಾಯಿ. ಪರಮಹಂಸರು ಆತನ ಭಾವಕ್ಕನುಗುಣವಾಗಿ ಆತನಿಗೆ ಉಪದೇಶವೀಯುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಪಂಡಿತ ಜಯನಾರಾಯಣ ಒಳ್ಳೆ ಉದಾರ. ಆತನನ್ನು ಆತನ ಮನೆಯಲ್ಲಿ ಸಂಧಿಸಿದೆ. ಆತನ ಭಾವ ನನಗೆ ಬಹಳವಾಗಿ ಹಿಡಿಸಿತು. ಆದರೆ ಆತನ ಮಕ್ಕಳೆಲ್ಲ ಎತ್ತರವಾದ ಹಿಮ್ಮಡಿಯುಳ್ಳ ಬೂಟ್ಸ್ ಹಾಕಿಕೊಂಡಿದ್ದರು. ಅವನೇ ಹೇಳಿದ, ತಾನು ಕಾಶಿಗೆ ಹೋಗಿ ಇರುವುದಾಗಿ. ಹೇಳಿದಂತೆಯೇ ಕೊನೆಗೆ ನಡೆದುಕೊಂಡ. ಕಾಶಿಗೆ ಹೋಗಿ ಇದ್ದ. ಕೊನೆಗೆ ಅಲ್ಲಿಯೇ ಅವನ ದೇಹತ್ಯಾಗವೂ ಆಯಿತು. ಮುಪ್ಪಾದ ಮೇಲೆ ಜಯನಾರಾಯಣನಂತೆ ಮನೆ ಬಿಟ್ಟು ಹೋಗಿ ಭಗವತ್ ಚಿಂತನೆ ಮಾಡುವುದು ಶ್ರೇಯಸ್ಕರವಾದ್ದು. ಏನು ಹೇಳುತ್ತೀಯೇ? ಮಣಿಲಾಲ: ಹೌದು, ಸಂಸಾರದ ತಾಪತ್ರಯ ನನಗೆ ಹಿಡಿಸುತ್ತಿಲ್ಲ. ಶ್ರೀರಾಮಕೃಷ್ಣರು: ಗೌರಿ ಪಂಡಿತ ತನ್ನ ಹೆಂಡತಿಗೆ ಪುಷ್ಪಾಂಜಲಿಯನ್ನರ್ಪಿಸಿ ಆಕೆಯನ್ನು ಪೂಜಿಸುತ್ತಿದ್ದ. ಎಲ್ಲಾ ಹೆಂಗಸರು ಭಗವತಿಯ ಒಂದೊಂದು ರೂಪ. ಮಣಿಲಾಲನಿಗೆ: ನಿನ್ನ ಆ ಕಥೆಯನ್ನು ಇವರಿಗೆ ಸ್ವಲ್ಪ ಹೇಳು. ಮಣಿಲಾಲ: ಕೆಲವು ಮಂದಿ ಒಂದು ದೋಣಿ ಮಾಡಿಕೊಂಡು ಗಂಗಾ ನದಿಯನ್ನು ದಾಟುತ್ತಿದ್ದರು. ಅವರಲ್ಲಿ ಒಬ್ಬ ಪಂಡಿತ ಇದ್ದ. ಆತ ತನ್ನ ಪಾಂಡಿತ್ಯವನ್ನು ಬಹಳವಾಗಿ ಕೊಚ್ಚಿಕೊಳ್ಳಲಾರಂಭಿಸಿದ. ಆತ ಹೇಳಿದ, ತಾನು ವೇದ, ವೇದಾಂತ, ಷಡ್ದರ್ಶನ ಇತ್ಯಾದಿ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಓದಿರುವುದಾಗಿ. ಆತ ಒಬ್ಬನನ್ನು ಕೇಳಿದ, ನಿನಗೆ ವೇದಾಂತದ ಪರಿಚಯ ಆಗಿದೆಯೇ? ಆತ ಹೇಳಿದ, ಇಲ್ಲ ಸ್ವಾಮಿ. ಶಾಸ್ತ್ರಗೀಸ್ತ್ರಗಳನ್ನು ಸ್ವಲ್ಪವೂ ಓದಿಲ್ಲವೇ? ಇಲ್ಲ ಸ್ವಾಮಿ. ಪಂಡಿತ ಅತ್ಯಂತ ಗರ್ವದಿಂದ ಹೀಗೆ ಮಾತನಾಡುತ್ತಿದ್ದರೂ ಆ ಪ್ರಯಾಣಿಕ ಸುಮ್ಮನೆ ಕುಳಿತಿದ್ದ. ಇದ್ದಕ್ಕಿದ್ದ ಹಾಗೆ ದೊಡ್ಡ ಬಿರುಗಾಳಿ ಎದ್ದು ದೋಣಿ ಇನ್ನೇನು ಮುಗುಚಿಕೊಂಡು ಬಿಡುವುದರಲ್ಲಿತ್ತು. ಆಗ ಆ ಪ್ರಯಾಣಿಕ ಪಂಡಿತನನ್ನು ಕೇಳಿದ, ಪಂಡಿತರೇ, ನಿಮಗೆ ಈಜು ಬರುವುದೇ? ಪಂಡಿತ ಇಲ್ಲ ಎಂದ. ಪ್ರಯಾಣಿಕ ಹೇಳಿದ, ಸ್ವಾಮಿ, ನನಗೆ ಸಾಂಖ್ಯ, ಪಾತಂಜಲ ಇವು ಯಾವೂ ಗೊತ್ತಿಲ್ಲ. ಆದರೆ ನನಗೆ ಈಜುವುದು ಗೊತ್ತಿದೆ. ಶ್ರೀರಾಮಕೃಷ್ಣರು: ಅನೇಕ ಶಾಸ್ತ್ರಗಳ ಪರಿಚಯ ಮಾಡಿಕೊಂಡಿದ್ದರೆ ಏನು ಬಂತು? ಭವನದಿಯನ್ನು ದಾಟುವುದು ಹೇಗೆ ಎಂಬುದನ್ನು ಅವಶ್ಯವಾಗಿ ಅರಿತುಕೊಳ್ಳಬೇಕು. ಭಗವಂತನೇ ವಸ್ತು, ಉಳಿದುದೆಲ್ಲ ಅವಸ್ತು.